ತಾತ, ಆಚಾರ್ಯರೇ, ಸಭಾಸದರೇ, ಲಾಂಛನದ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೆ. ಲಾಂಛನದ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೆ. ಗುರುಕುಂಬಿನಿಯ ಅರ್ಥ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟ ವರ್ಧನಗೆ ದುರೋಧರ ರಿಪುಣ ದುರ್ಜರೇಂದ್ರಗೆ ದಾನಗೈದ ಕರ್ಣ ಸಹೋದರ ದುಶ್ಯೋಧಿಗಳಿದ ಎಣೆಯಿಹರೆಯನಗೆ ಸಿಂಧೂತನಯ ಗುರುವಂದ್ಯ ವಿನಯ. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೇಡ. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೇಡ. ಗುರುಕುಲ ಸಿಂಹಾಸನವೇ ಛಲವ ಇಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳು. ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಬೇಡ. ಆಚಾರ್ಯರೇ, ಭೀಷ್ಮ ದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪ್ಪುಗಳ ಒಲಿಸದೆ ಬಿಡುವರೆ. ಭೀಷ್ಮ ದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪ್ಪುಗಳ ಒಲಿಸದೆ ಬಿಡುವರೆ. ಭಾವಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಭಾವಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ದುಶ್ಯಾಸನ ಅವರನ್ನು ಒಲಿಸದಿರುವನೆ. ಸಹೋದರ, ಅನುಜ ದುಶ್ಯಾಸನ ಅವರನ್ನು ಒಲಿಸದಿರುವನೆ. ಹೇಗಿರುವಲ್ಲಿ ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಬೇಡ. ಗುರುಕುಲ ಸಿಂಹಾಸನದಿ ಛಲವ ಇಡದೆ ಶೌರ್ಯದಿಗೆ ಕೈಕ ದೊರೆ ಎನಿಸಿ ಬಾಳು. ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆ ಬೇಡ. ಆಚಾರ್ಯರೇ, ಸಭಾಸದರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡ ಆ ಪಾಂಡವರು ನಾಚಿಕೆ ಇಲ್ಲದೆ ಇಂದು ಅರ್ಧ ರಾಜ್ಯವನ್ನು ಕೇಳಲು ಎಷ್ಟನನ್ನು ಸಂಧಾನಕ್ಕಾಗಿ ಗಳಿಸುತ್ತಿರುವರಂತೆ. ನೋಡಿದಿರಾ, ಅರಣ್ಯದಲ್ಲಿ ಅನಾಗರಿಕರಂತೆ ಅಲಗಾಡಿಕೊಂಡಿದ್ದ ಆ ಪಾಂಡವರ ಹಟ್ಟಹಾಸವು ಎಷ್ಟರ ಮಟ್ಟಿಗೆ ಹೆಚ್ಚಿರುವುದು ಎಂಬುದನ್ನ. ಕುಮಾರ ದುರ್ಯೋಧನ, ತಾತ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವುದು ನಿಮ್ಮ ಇಚ್ಛೆ. ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಏನು ಹೇಳಿದಿರಿ? ಯುದ್ಧವೇ? ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮೋದಿಸಿದ 6ನೇ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು. ತಾತ, ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಆರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು. ಏಕಣ್ಣ, ನಾನಿಲ್ಲವೇ? ನಮ್ಮ ಅಂಗರಾಜಕ್ಕೆ ಅಧಿಪತಿಯಾದ ವೀರ ಕಣ್ಣನಿಲ್ಲವೇ? ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣುಗಳ ಮುಂದೆ ಬೆಳೆದ ನಮಗೆ ಅದಕ್ಕೆ ಆ ವಿಷಯ? ಸುಯೋಧನ, ಕರ್ಣ, ಜಯ ಜಯ ಕೃಷ್ಣ, ಜಯ ಜಯ ಕೃಷ್ಣ. ಪುರುಷೋತ್ತಮನ ಹೊರತು ಯಾರು ಪುರುಷೋತ್ತಮ?
ಯಾರಿಗೆ ಪುರುಷೋತ್ತಮ? ಪರಮ ಚಕ್ರವರ್ತಿಯಾದ ಈ ರಾಜಾದಿರಾಜ ಪರಮ ಪುರುಷೋತ್ತಮನು ಹೊರಡುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನು ನೇರವಾಗಿ ನನ್ನ ಮನೆಗೆ ಬಾರದೆ ಅವರ ಹುಟ್ಟು ಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರ ವಿದುರನ ಮನೆಯ ಮುರುಕು ಝೌಪಡಿಯನ್ನು ಆಶ್ರಯಿಸಿದಂತೆ ಅವನೋ ಪುರುಷೋತ್ತಮ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನ ಕೇಳಲು ಶ್ರೀ ಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿದ್ದಾನೆಯೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ವಿದುರ ಮಹಾಶಯ, ಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನೀನು ಮೂರ್ಖನಾಗಬೇಡ ಕುಮಾರ. ವಿದುರ, ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚುವುದರ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ ಇಲ್ಲ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ರುಚಿಸುವುದಿಲ್ಲ. ನಿನ್ನ ಮರಣದ ಕಾಲ ಸಮೀಪವಾಗುತ್ತಿರುವುದರಿಂದ ನೀನು ಈ ರೀತಿ ವಿಕಲ್ಪಿತನಾಗಿರುವೆ. ಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೇದಿ ಹೋಗಬಾರದೆ. ಮಹಾಶಯ, ಒದರದಿರಲೋ ವಿದುರ ಸದರದೆ, ದುಡುಕಿ ಒದರದಿರಲೋ ವಿದುರ ಸದರದೆ, ಒದರದಿರಲೋ ವಿದುರ ಸದರದೆ, ದುಡುಕಿ ಒದರದಿರಲೋ ವಿದುರ ಸದರದೆ. ತೆರೆದ ಸಭೆಯಲ್ಲಿ ನಿಂತು ಜರಿದು ಈ ಗೌರವ ತುಳಿವೆಯಾದೊಡೆ ಇರಿದು ಕಲ್ಲುವೆಲಿ ಗಡ್ಡಗಳು. ವಿದುರ, ತೆರೆದ ಸಭೆಯಲ್ಲಿ ನಿಂತು ಜರಿದು ಈ ಗೌರವನ ತುಳಿವೆಯಾದೊಡೆ ಇರಿದು ಕಲ್ಲುವೆಲಿ ಗಡ್ಡಗಳು. ಒದರದಿರಲೋ ವಿದುರ ಸದರದೆ, ದುಡುಕಿ ಒದರದಿರಲೋ ವಿದುರ ಸದರದೆ. ವಿದುರ, ತಪ್ಪಲಿಯ ಮಗನೇನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಛೇದಿಸುವುದರದೆ. ಇಲ್ಲ, ತಪ್ಪಲಿಯ ಮಗನೇನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸುವುದರದೆ. ಕಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಮಲ್ಲ ಕುರುಬರೆಯ ಧಿಕ್ಕರಿಸಿ. ವಿದುರ, ಕಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಮಲ್ಲ ಕುರುಬರೆಯ ಧಿಕ್ಕರಿಸಿ, ಹರೆಯ ಧಿಕ್ಕರಿಸಿ. ಒದರದಿರಲೋ ವಿದುರ ಸದರದೆ, ದುಡುಕಿ ಒದರದಿರಲೋ ವಿದುರ ಸದರದೆ, ಒದರದಿರಲೋ ವಿದುರ ಸದರದೆ. ಸಕಲ ವೀರರಿಂದ ಪರಿವೇಷ್ಟಿತನಾದ ಈ ದುರ್ಯೋಧನನಿಗೆ ಈ ವಿದುರನ ಹಿತವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸಭೆ ಎಂಬ ಗೌರವನರಿದೆ ಮಾತನಾಡುತ್ತಿರುವ ಈ ವಿದುರನನ್ನು ಸಭೆ ನಾಚಿಕೆ ಹಾಕಿಬಿಡು. ಆಗಿರುವುದು ಸಭೆಯನ್ನು ಬಿಟ್ಟು ಹೊರಗೆ ಬೆಳೆದು ಬಿಡು. ಎಲ್ಲವಾದರೆ ಏನನ್ನ ಗದೋದಂಡದಿಂದ ಹೋಗ್ಬಳಿಸಿ ಬಿಡುವೆನು.
ಛೀ ಅವಿವೇಕಿ, ನನ್ನನ್ನ ರಾಜಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ನಿಮಗುಂಟಾಯಿತೆ? ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಸಂದರ್ಭದಲ್ಲಿ ಭೀಮಸೇನನು ನಿಮ್ಮನ್ನ ಪ್ರಹರಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದ್ದನು. ಆ ಸಂದರ್ಭದಲ್ಲಿ ಬಳಸಬೇಕೆಂದಿಟ್ಟುಕೊಂಡಿದ್ದ ಈ ಧನಸನ್ನ ಈಗಲೇ ಮುರಿದು ಬಿಸಾಡುವೆನು. ಸುಯೋಧನ, ಪರಮ ಪೂಜ್ಯರಾದ ವಿದುರನ್ನು ಅಪಹಾಸ್ಯಕ್ಕಿಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಾ? ಕರ್ಣ, ಇವನ ಗೊಡ್ಡು ಬೆದರಿಕೆಗೆ ನೀನು ಬೆದರುವಂತಾದೆಯಲ್ಲ. ಇವನ ಬಿಲ್ಲು ಒಂದು ಹೋದೇನಂತೆ. ದುರದೋಳ್ ಪಾರ್ಥನ ಶಿರವಂ ಹರಿದು ಉಳ್ಳಿ ಬೆನೆನುತ ಶಪಥವನಾಂತೋ. ಕರ್ಣ, ದುರದೋಳ್ ಪಾರ್ಥನ ಶಿರವಂ ಹರಿದು ಧರಣಿ ಗುಳ್ಳಿ ಬೆನೆನುತ ಶಪಥವನಾಂತೋ. ಮಹೇಶ್ವರನ ಕುವರನ ಮೆಚ್ಚಿಸಿ ವರಶೋಪವನಾಂತು ನಿನಗೆ ಸಮರಾರಿಹರೈ ಕರ್ಣ. ಕರ್ಣ, ಕರ್ಣ, ಇವನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನೆ? ಇವನ ಬಿಲ್ಲು ಒಂದು ಹೋದರೇನಂತೆ ನನ್ನ ಶಸ್ತ್ರಾಗಾರದಲ್ಲಿ ಸಾವಿರಾರು ಬಿಲ್ಲುಗಳಿರುವವು. ಈಗ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಮಸ್ಕರಿಸಿದ್ದೇ ಆದರೆ ಅವರು ಕೂಡಲೇ ಸಭೆಯಿಂದ ಆಚೆಗೆ ಹೋಗಬೇಕಾಗುವುದು. ಎಚ್ಚರವಿರಲಿ. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದ್ದೇನಲ್ಲ, ಸಿದ್ಧವಾಗಿರುವುದು? ಸಿದ್ಧವಾಗಿರುವುದು ಎಲ್ಲಿ? ಇಲ್ಲಿ ಕೊಡುವನಾಗು. ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ದುರ್ಯೋಧನನು ಎಷ್ಟು ದುರಾಂಕಾರದಿಂದ ಕರೆಯುತ್ತಿರುವನು. ಕರ್ಮ
ಹಿರಿಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನನ್ನ ಪಾದದ ಉಂಗುಷ್ಟದಿಂದ ಭೂಮಿಯನ್ನು ಒತ್ತಿ ಆತನೇ ನನ್ನ ಬಳಿಗೆ ಬಂದು ನಮಸ್ಕರಿಸುವಂತೆ ಮಾಡುವೆ. ಜಾಗೃತಳಾಗು ನನ್ನ ಯೋಗಮಾಯ. ಚಕ್ರವರ್ತಿ, ಭಾರತ ಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಕ್ಕೆ ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ ದುರ್ಯೋಧನ. ಏನು ಹೇಳಿದೆ ಕೃಷ್ಣ? ಚಕ್ರವರ್ತಿಯಾದ ನಾನು ನಿನಗೆ ನಮಸ್ಕರಿಸಿದ್ದೇನೆ ಹಾಗೆಂದು ಹೆಮ್ಮೆ ಪಡಬೇಡ ಕೃಷ್ಣ. ನಾನು ನಿತ್ಯವೂ ನಮಸ್ಕರಿಸುವ ಈ ಭೂಮಾತೆಗೆಂದು ತಿಳಿ. ಆಗೊಂದು ವೇಳೆ ನಾನು ನಮಸ್ಕರಿಸಿದರೂ ಈ ಭೂಮಾತೆಗಲ್ಲದೆ ನಿನಗಲ್ಲ. ಅದು ಅಲ್ಲದೆ ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರಿಶೀಲನೆ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡಬೇಡ. ಬಂದದ್ದಾಯಿತು, ಈ ಪೀಠವನ್ನು ಅಲಂಕರಿಸು. ಆಗಬಹುದು ಬಾಬಾ. ಕೃಷ್ಣ, ಬಾಬಾ, ನಿನಗೆ ನರ್ತನವೆಂದರೆ ಬಹು ಪ್ರಿಯವಲ್ಲವೇ? ಇರಬಹುದು ಬಾಬಾ. ಇರಬಹುದು ಏನು, ಎದ್ದೇ ಇರುವುದು. ಸಹೋದರ ದುಶ್ಯಾಸನ, ನಮ್ಮ ಅರಮನೆಯ ನರ್ತಕಿಯರನ್ನು ಬರಮಾಡೋ. ಹಲೋ ನರ್ತಕಿಯರೇ, ಕರುಣಾಳು ಕುರುಪರಾಗೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುಣಾಳು ಕುರುಪರಾಗೇಶ್ವರ ಭಯಂಕರ ರೂಪ ಮನೋಹರ ದೇವೋ ಭಯಂಕರ ರೂಪ ಮನೋಹರ ವೇದಯ ಪರಮಾತ್ಮ ವೇದಯ ಜೋರ ಕರ್ಣನ ಪರಮಾತ್ಮ ಸೋದರ ಮಾವನ ಸೋದರ ಮಾವನ ಹಿತತಿ ಚತುರ ಸೋದರ ಮಾವನ ಹಿತತಿ ಚತುರ
ಎಲ್ಲವ ಮಲ್ಲವ ಈ ಜಗ ಮಲ್ಲ ಫಲ ಫಲವಂತ ಕೇಳಿ ಎಲ್ಲವ ಮಲ್ಲವ ಈ ಜಗ ಮಲ್ಲ 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 ಫಲ ದುಶ್ಯಾಸನ ಫಲ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ಮಲ್ಲರ 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 ಮಲ್ಲ ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಈ ಜಗ ಮಲ್ಲರ 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 ಮಲ್ಲ ಎಲ್ಲವ ಎಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುಣಾಳು ಕುರುಭೂಪ ರಾಜೇಶ್ವರ ಭಾವ ಕರ್ಣ ಸೈಂಧವ ಸಹೋದರ ದುಶ್ಯಾಸನ ಚೆಲುವ ಕೃಷ್ಣ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದಿ 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 ಜನರ ಜಗದ ಜನರ ಮನವ ಜನದ ಜಗರ ಮರುಳುಗೊಡಿ ಬಾ ಜನದ ಜಗರ ಮರುಳುಗೊಡಿಪ ಈ ಚೆಲುವ ಚೆಲುವ
ಜಗದ ಜನರ ಮರುಳುಗೊಳಿಪ ಈ ಚೆಲುವ ಜಗದ ಜನರ ಮರುಳುಗೊಳಿಪ ಈ ಚೆಲುವ ಕೃಷ್ಣ ನಿನಗೆ 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 ಜಗದ ಜನರ ಮರುಳುಗೊಳಿಪ ಕೃಷ್ಣ ನಿನಗೆ ಈ ನರ್ತಕಿಯರ ನಮನಗಳು ನರ್ತಕಿಯರೇ ಕೃಷ್ಣ 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 ಏನು ಹೇಳಿದಿರಿ? ಈ ದುರ್ಯೋಧನ ಆಸ್ಥಾನದಲ್ಲಿ ಕೃಷ್ಣನ ಗುಣಗಾನ ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ. ತಕದಿಮಿ ತಕ ಜಣು ತಕದಿಮಿ ತಕ ಜಣು ತಕದಿಮಿ ತಕ ಜಣು ತಾಮ್ 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 ತಕದಿಮಿ ತಕ ಜಣು ತಕದಿಮಿ ತಕ ಜಣು ತಕದಿಮಿ ತಕ ಜಣು ತಾಮ್ 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 ತಕದಿಮಿ ತಕ ಜಣು ತಾಮ್ 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 ಅಲ್ಲ ಹಲೋ ನರ್ತಕಿಯರೇ, ತಕದಿಮಿ ತಕ ಜಣು ತಾಮ್ 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 ಐಂದವ ತಾಮ್ 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 ಜಣು ತಾಕದೆ ಮಿದೆ ಕಜಣು ತಾಕದೆ ಮಿದೆ ಕಜಣು ಮಿದೆ ಕಜಣು ತಾಕದೆ ಮಿದೆ ಕಜಣು ಮಿದೆ ಕಜಣು ದೇ ದೇ 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 ಮಿದೆ ಕಜಣು ಮಿದೆ ಕಜಣು ದೇ ಮಿದೆ ಕಜಣು ದೇ ಮಿದೆ ಕಜಣು ದೇ ಮಿದೆ ಕಜಣು ದೇ ಮಿದೆ ಕಜಣು ತಾಕದೆ ದೇ ಮಿದೆ ಕಜಣು ದೇ ಮಿದೆ ಕಜಣು ದೇ ಮಿದೆ ಕಜಣು ದೇ ಮಿದೆ ಕಜಣು ತಾಕದೆ ಮಿದೆ ಕಜಣು ತಾಕದೆ ಮಿದೆ ಕಜಣು ದೇ ಮಿದೆ ಕಜಣು ತಾಕದೆ ಮಿದೆ ಕಜಣು ತಾಕದೆ ಮಿದೆ ಕಜಣು ದಿತ್ತಗಣ ಕಜಂ ಕಜಂ ತರಿದಗ ದಿತ್ತಗಣ ಕಜಂ ಕಜಂ ತರಿ ತರಿ ತತ ಜಣು ತಕಿಟ ತತಿ ಮಿತ ಕಜಣು ತರಿ ತತ ಜಣು ತಕಿಟ ತತಿ ಮಿತ ಕಜಣು ದಿತ್ತಗಣ ಕಜಂ ತಜಂ ತರಿದಗ ದಿತ್ತಗಣ ಕಜಂ ತಜಂ ತರಿ ತರಿ ತತ ಜಣು ತಕಿಟ ತತಿ ಮಿತ ಕಜಣು ತರಿ ತತ ಜಣು ತಕಿಟ ತತಿ ಮಿತ ಕಜಣು ದಿತ್ತಗಣ ಕಜಂ ತಜಂ ತರಿದಗ ದಿತ್ತಗಣ ಕಜಂ ತಜಂ ತರಿ ತಾಂಕಡಕ ತರಿಕಡಕ ತಾಂಕಡಕ ತರಿಕಡಕ ತರಿಕಡಕ ತಾಂಕಡಕ ತರಿಕಡಕ ತಾಂಕಡಕ ತರಿಕಡಕ ತರಿಕಡಕ ದಿತ್ತಗಣ ಕಜಂ ಕಜಂ ತರಿದಗ ದಿತ್ತಗಣ ಕಜಂ ಕಜಂ ತರಿ ತಾಂಕಡಕ ತರಿಕಡಕ ತಾಂಕಡಕ ತರಿಕಡಕ ತರಿಕಡಕ ತಾಂಕಡಕ ತರಿಕಡಕ ತಾಂಕಡಕ ತರಿಕಡಕ ತರಿಕಡಕ ಹಲೋ ಸೈನ್ಯವ ನರ್ತಕಿಯರೇ, ದಿತ್ತಗಣ ಕಜಂ ಕಜಂ ತರಿದಗ ದಿತ್ತಗಣ ಕಜಂ ತಜಂ ತರಿ ತಾಂಕಿಡದಗ ತರಿಕಿಡದಗ ಧೀಂಗಿನ್ನತಂ ತಾಂಕಿಡದಗ ತರಿಕಿಡದಗ ಧೀಂಗಿನ್ನಕ ತಾಮ್ ತದ ಕಜಣು ತಾಕದೆ ಮಿದ ಕಜಣು ತಾಕದೆ ಮಿದ ಕಜಣು ತಾಕದೆ ಮಿದ ಕಜಣು ದಿ ಮಿದ ಕಜಣು ತಾಕದೆ ಮಿದ ಕಜಣು ತಾಮ್ ಕಿಡದಕ ದಿನ್ ದಿನ್ ಆದರ ಕಿಡದಕ ದಿನ್ ದಿನ್ ತಾಮ್ ಕಿಡದಕ ದಿನ್ ದಿನ್ ಆದ ಕಿಡದ ತದಿಂಗಿನ ಗದ ಕಿಡದ ತದಿಂಗಿನ ಗದ ಕಿಡ ತಾಜನ ತದ ಜನ ತಾಕಿಡ ತಾಜನ ತದ ಜನ ದಿನ್ ಕಿಟ ಕಿಟ ತಾನ ಕದಿನ ದಿನ ದಿನ್ ಕಿಟ ಕಿಟ ಕಿಟನ ಕದಿನ ದಿನ ದಿನ್ ಕಿಟ
ಕನೋ ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಸರಿಸಾಟಿಯಾರಿ ಹರಿಲ್ಲೇ ಇವನಿಗೆ ಸರಿಸಾಟಿಯಾರಿ ಹರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಂಕ ಮಲ್ಲ ಕರುಣಾಳು ಕುರುಕೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ವೀರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ವೀರ ಕರುಣಾಳು ಕುರುಕೂಪ ರಾಜೇಶ್ವರ ರಾಜೇಶ್ವರ ಯಾರಲ್ಲಿ ನಮ್ಮ ರಾಜನರ್ತಕರಿಗೆ ಮುತ್ತು ರತ್ನ ವಜ್ರ ವೈಡೂರ್ಯ ಗೋಮೇದಿ ಕಪಿಶ್ವರಾಗ ಬಹುಮಾನವಾಗಿ ಕೊಟ್ಟು ಕಳುಹಿಸಿ. ಮಹಾಪ್ರಭು ಬೆಳಕಿಗೆ ಕೃಷ್ಣ ನರ್ತವನ್ನು ನೋಡಿದಿಲ್ಲವೇ? ಇನ್ನು ನೀನು ಬಂದ ವಿಷಯವನ್ನು ಅರಹಬಹುದು, ಆದರೆ ರಾಜ್ಯದ ವಿಚಾರವೊಂದನ್ನು ಬಿಟ್ಟು ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲವಲ್ಲ. ಗುರುಜನರ ಮಾತುಗಳನ್ನ ಅನುಸರಿಸಿ ಕೇಳುವುದಾದರೆ ಪಾಂಡುಪುತ್ರರು ಎನ್ನ ಕಳುಹಿದ ಬರೆಯನು ನೊಂದಿಗೆ ಸಮ್ಮತಿಸಿ ನೂತನಾಗಿ ಬಂದಿದೆ. ನೊಂದಿಗೆ ಸಮ್ಮತಿಸಿ ನೂತನಾಗಿ ಬಂದಿದೆ. ಆಲಿಪುದು ಗೋಪಾಲನ ಅಭಿವಂದನೆಯ ಶಾಂತಿ ಸಹೋದರರು ಸಹನೆಯಿಂದಾಡಿ ಶಾಂತಿ ಸಹೋದರರು ಸಹನೆಯಿಂದಾಡಿ ಯುದ್ಧವೆಂಬುದು ಮನದ ಕವಲರಿಯದೆ. ಹೇಳು ಕೃಷ್ಣ. ಯುದ್ಧವೆಂಬುದು ಮನದ ಕವಲರಿಯದೆ. ಆಲಿಪುದು ಪಿತಾಮಹರೇ ಗೋಪಾಲನ ಅಭಿವಂದನೆಯ ಅಭಿವಂದನೆಯ ಅಭಿವಂದನೆಯ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನ
ನಿಮ್ಮಗಳ ಮುಂದಿಡುವುದೇ ನನ್ನ ಅಭಿಮತ. ಓರು ಪಾಂಡವರ ಭವಿಷ್ಯದ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮಗಳ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ವಿನಂತಿ. ಅದರಲ್ಲಿ ಯಾವುದೇ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಇವೇ ಮುಂತಾದ ಭಾವನೆಗಳನ್ನು ತ್ಯಜಿಸಿ ನೀವು ತೀರ್ಪು ನೀಡಬೇಕಾಗಿದೆ. ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನ ತೋಯಿಸುವಿರು. ಇವೆರಡರಲ್ಲಿ ಒಂದು ವಿಚಾರವು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಬಳಿಕ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿ ಹಿಂತಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿರುವ ದೀರ್ಘ ವೈರತ್ವವನ್ನ ಅವರು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಇವೇ ಮುಂತಾದ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನ ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನ ಸೇರಿಸಿದ್ದೇನೆ. ಇನ್ನು ಮುಂದೆ ಕರ್ತವ್ಯಗಳನ್ನು, ವಿಚಾರ ಅವಿಚಾರಗಳನ್ನ ನಿರ್ಣಯಿಸಲ್ಪಡಬೇಕಾದುದು ಪ್ರಾಜ್ಞರಾದ ನಿಮ್ಮೆಲ್ಲರನ್ನೂ ಸೇರಿದೆ. ಕುಮಾರ ದುರ್ಯೋಧನ, ತಾತ, ಕಡುಗಲಿ ದುರ್ಯೋಧನ, ಕಡುಗಲಿ ದುರ್ಯೋಧನ, ಒಡನೆ ನಿಜರ ಪಾಂಡವರಲ್ಲಿ ಕರುಣ. ಒಡನೆ ನಿಜರ ಪಾಂಡವರಲ್ಲಿ ಕರುಣ. ಕಡುಗಲಿ ದುರ್ಯೋಧನ. ತಾತ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ಕೊಡದೇ ಇದ್ದರೆ ಇದೇ ನಮ್ಮ ಅಭಿಮತ ದುರ್ಯೋಧನ. ತಾತ, ಆಚಾರ್ಯರೇ, ಸ್ತ್ರೀಯರಿಯ ನುಡಿ ಕೇಳು, ದೈವ ಮೋಹದ ತಪ್ಪಿದ ಬಳಿಕ ಶುಭಕರ ಸಾಧಕ್ಕೆ ಇಲ್ಲ. ಬಾಹಿರವ ನೀನೋಡದಿರು, ಬಂಧುಗಳ ನೀನೋಡು, ಕೌರವ ಕೌರವ. ಎಲ್ಲ ಇತ್ತು. ಏತಕ್ಕೆ ಅನುಜರ ಎಲ್ಲ ಗೊತ್ತಿಲ್ಲ, ಏತಕ್ಕೆ ಸಲ್ಲದು ವೈರ ಸಾಧಿಸದಿರು ಚಲ. ಸಲ್ಲದು ವೈರ ಸಾಧಿಸದಿರು ಚಲ. ಇರವಲ್ಲ ತಿರವಲ್ಲ ವೈಭವ ತಿರಗಿ ರಾಜ್ಯ ದುರುಳರ ಮೂಲಿಗೆ ಕುವರ ದುರ್ಯೋಧನ.
ಆಚಾರ್ಯರೇ, ಶ್ರೀಕೃಷ್ಣನ ಸಂದೇಶವು ಪೂಜ್ಯ ಭೀಷ್ಮರಾದ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿರುವುದು. ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು, ಇದೇ ನಮ್ಮ ಅಭಿಮತ. ಕುಮಾರ ದುರ್ಯೋಧನ, ಯಾರು ಮಾತನಾಡುತ್ತಿರುವುದು? ಓ ವಿದುರ ಚಕ್ಕಪ್ಪ, ನನಗೆ ನೀತಿ ಹೇಳುವರಲ್ಲಿ ನೀನೇ ಒಬ್ಬನು. ನಡೆಯಲಿ ನಡೆಯಲಿ ನಿನ್ನ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನ. ಕುಮಾರ ಕುಮಾರ ಆಚಾರ್ಯರೇ, ನಿಜವೂ ತಿಳಿಸುವುದೇ. ಕುಮಾರ ವಿದುರ, ನಿಜವೂ ತಿಳಿಸುವುದೇ. ಹಿತವಾದ ಕಾಶಿ ಕೃಷ್ಣನ ಜರಿಯುವುದು. ನಿಜವೂ ತಿಳಿಸುವುದೇ. ಕುಮಾರ ವಿದುರ, ಹಿತವಾದ ಕಾಶಿ ಕೃಷ್ಣನ ಜರಿಯುವುದು. ನಿಜವೂ ತಿಳಿಸುವುದೇ. ಕುಮಾರ ವಿದುರ, ಪತಿತ ಪಾವನ ಕೃಷ್ಣನ ಜರಿಯುವುದು. ಕುಮಾರ ವಿದುರ, ಪತಿತ ಪಾವನ ಕೃಷ್ಣನ ಜರಿಯುವುದು. ಜೊತೆಗೂಡಿ ಬಾಳದ ಕುಮಾರ, ಜೊತೆಗೂಡಿ ಬಾಳದ ಭಗಭಾಗ್ಯ ನೀನು. ನಿಜವೂ ತಿಳಿಸುವುದೇ ತಿಳಿಸುವುದೇ. ಕುಮಾರ ವಿದುರ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವು. ಈ ಸಂದರ್ಭದಲ್ಲಿ ಸದುಪದೇಶ ಮಾಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಸುಮ್ಮನಿದ್ದರೆ ಘೋರ ಅನರ್ಥವೂ ಸಂಭವಿಸುವುದು. ಯೌವನದ ಮದದಿಂದ ನೀನು ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಈ ಸಂದರ್ಭದಲ್ಲಿ ನಾನು ಏನೇ ಹೇಳಿದರೂ ಕೇಳಿಸುವುದಿಲ್ಲ. ನಿನ್ನ ತಂದೆ ಪಿತಾಮಹ ಭೀಷ್ಮರು ಶ್ರೀ ಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ಹೆಚ್ಚೇನು ಹೇಳಲಾರೆ ಕುಮಾರ. ಇದು ಸಂಧಿಯ ಸುಸಮಯ. ಇದನ್ನ ದುರಾಂಕಾರದಿಂದ ಹಾಳು ಮಾಡಿಕೊಳ್ಳಬೇಡ. ನಿನಗೆ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನ ಪಾಂಡವರಿಗೆ ನೀಡಿ ಸುಖ ಸಂತೋಷ ನೆಮ್ಮದಿಯಿಂದ ಬಾಳು ಕುಮಾರ. ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳುವಲ್ಲಿ ಏಕೆ? ಆ ಪಾಂಡವರು ನಿರ್ದೋಷಿಗಳೇ. ನಿನಗಾಗಲಿ ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷವು ಕಾಣುತ್ತಿರುವುದು. ವಿದುರ, ದುರ್ಯೋಧನ, ಪಾಂಡವ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದೆ. ಇನ್ನು ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿಬಿಟ್ಟೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಳಂಬಡುವ ಬುದ್ಧಿ ಹೀರನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ಅರ್ಥ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಗುರುಪಿತ ಭೀಷ್ಮರೇ, ಇದು ಯಾವ ನ್ಯಾಯ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ಧರ್ಮ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ.
ರಾಯಭಾರಿಯು ನಾನು ಗುರುಕುಲ ಅಂತಗನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದರಿದು ಹುಡುಕಬೇಡವೋ ಸಮಭಾಗವನಿಂದು ಸುಖದಿ ಬಾಳು. ಹೇಳು ಕೃಷ್ಣ. ಯೋಧನ ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ಕೃಷ್ಣ. ಮಾಡು ಕೌರವೇಶ್ವರ. ಕೃಷ್ಣ, ಏನು ಹೇಳಿದೆ? ಸಾಕು ಮಾಡು ಎನ್ನುವ ವಾಕ್ಪಟುತ್ವ. ನನ್ನದು ದುರಾಗ್ರಹದ, ದುರಾಂಕಾರದ, ದುರಾಶಯದ, ದುರಾಭಿಮಾನವೇ? ಹಾಗಲ್ಲ, ಹೇಳುವೆನು ಕೇಳು ಕೃಷ್ಣ. ಈ ದುರ್ಯೋಧನನ್ನು ಒಲಿಸಬೇಕೆಂದನಲ್ಲವೇ ಆ ಧಡಿಗ ಭೀಮ. ಅದು ದುರಾಗ್ರಹ. ಲೋಕೈಕ ವೀರ ಮಿತ್ರ ಕರ್ಣನನ್ನು ಸದೆ ಪಡೆಯಬೇಕೆಂದನಲ್ಲ ಆ ಮಧ್ಯಮ ಪಾಂಡವ ಅರ್ಜುನ. ಅದು ದುರಹಂಕಾರ. ನಿನ್ನಂತಹ ವಂಚಕಿ ಕಪಟಿಯ ಸ್ನೇಹವನ್ನು ಬೆಳೆಸಿರಲ್ಲ ಆ ಪಾಂಡವರು. ಅದು ದುಸ್ಸಹವಾಸ. ನಾವೇ ಸಮರ್ಥರು, ಜಯಶೀಲರು ಎಂದು ಅವರಿಗವರೇ ಹೆಮ್ಮೆ ಪಟ್ಟುಕೊಳ್ಳುತ್ತಿರಲ್ಲ ಆ ಪಾಂಡವರು. ಅದು ದುರಾಭಿಮಾನ. ಎಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಒಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಶಾಸನ ಅಣ್ಣನ ಮಾತುಗಳೆಲ್ಲವೋ ನನಗೊಪ್ಪಿತು. ಸಹೋದರ ಹೃದಯದಲ್ಲಿ ಬೇರಗಳ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತ ಹೋಗುವುದಿಲ್ಲ. ಏನು ಬಂದ ದಾರಿ ನಡೆಯುವುದು ಎಲ್ಲವಾದರೆ ಏನಿನ ಗದಾದಂಡದಿಂದ ಅನರ್ಥವಾದಿತು. ಎಚ್ಚರು. ದುರ್ಜಯ ಅಣ್ಣ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಕೃಷ್ಣ ಪುಲಕ ತೊಳೆದು ಸಿರವ ಮಾಡಿ ಎಳೆವೆ ನೀರ ಪುಲಕ.
ಕಲಕಿ ಬಿಡಬಲ್ಲ ಗಂಡು ಗಲೆಗಳು ನಾವು ಅಂಡ ಭೀಮನ ಹೊಂಡ ಹೊನ್ನ ಹೆಂಡಾಡಲು ಈ ದುರ್ಜಯನು ಸದಾ ಸಿದ್ಧ ಕೃಷ್ಣ ಅಗ್ರಜ ದುರ್ಜಯ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲು ಇದೇ ಈ ದುರ್ಜಯನ ಅಭಿಮತ. ಸರಿಯಾದ ಮಾತು ಸೈಂಧವ. ಚಕ್ರೇಶ್ವರ ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಕಂಡವರ ಮನೆಯಲ್ಲಿ ಉಂಡೆ ಬೆಣ್ಣೆಯನ್ನು ತಿಂದು ಮುತ್ತಾದ ಹುಡುಗಿಯರು ಮುತ್ತಾಡಿದಂತಲ್ಲ. ಇದು ಯುದ್ಧ ತಪ್ಪಿದ್ರ ನಿನ್ನ ಪಾಂಡವರಿಗೆ ಅನ್ವಯಿಸಿದ್ದ. ಅಲಾ ಸೈಂಧವ ರಾಜ, ಅದಾದನೆ ನಿಮ್ಮ ಪಾಂಡುಸುತರ ವಧಿಸಿದರು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲೇ ಕೊಡಲು ಇದೇ ನನ್ನ ಅಭಿಮತ. ಸರಿಯಾದ ಮಾತು ಸೈಂಧವ. ಕರ್ಣ, ಇದಕ್ಕೆ ನಿನ್ನ ಅಭಿಮತ? ನನ್ನ ಅಭಿಮತ. ಅರ್ಜುನನ ಮೇಲಿನ ಹಾಗೆ ತೀರದ ಹೊರತಾಗಿ ಈ ರಾಧೇನಿಗೆ ಮೃಷ್ಟಾನ್ನವು ಎಂದಿಗೂ ರುಚಿಸುವುದಿಲ್ಲ. ರಾಜೇಂದ್ರ, ಸಂತಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಗೊಡಲು ಯೋಚಿಸುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಕರ್ಣ,
ಹಠವಂತರು ನಾವು ಇಟವಿಗೋತಿಲೆ ಹಠವಂತರು ನಾವು ಇಟವಿಗೋತಿಲೆ ಹಠವಂತರು ನಾವು ಹಠವಂತರು ನಾವು ಇಟವಿಗೋತಿಲೇನೆ ಹಠವಂತರು ನಾವು ದೇಶವಿಗೋತಿಲೇನೆ ಪಾತನ ಸೇರಾಗಿದೆ ಪುರಧನಿ ಪಾತನ ಸೇರಾಗಿದೆ ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಭಕ್ಷ್ಯಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆ ಅಲ್ಲವೇ? ಆ ನನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ
ಏ ನನ್ನ ಕರ್ಮನವನ್ನು ಅರ್ಪಿಸುವ ನನ್ನ ಧರ್ಮವು ಎಷ್ಟೋ ಮೇಲು. ಕೃಷ್ಣ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಬಲೆ ಅಂಗಾಧಿಪ, ನಿನ್ನ ಧರ್ಮದ ನುಡಿಗಳಿಂದ ಯಾದವಾಗ್ನೆ ಕಂಠವೇ. ಸರಿಯಾಗಿ ಹೇಳಿದೆ ಸೋಮಲ ರಾಜ. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮ ಗಳೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಮಾತನ್ನೇಳುವನು ಕೇಳು. ಭಾರತ ಭೂಮಿ ಸದಸಿದು ರಾಷ್ಟ್ರ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ, ನಿರಾಕರಿಸದಿರೇ ಭಾರತ ಭೂಮಿ. ಹೇಳು ಕೃಷ್ಣ. ಭಾರತ ಭೂಮಿ ಸದಸಿದು ರಾಷ್ಟ್ರ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ, ನಿರಾಕರಿಸದಿರೇ ಭಾರತ ಭೂಮಿ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನ, ಬಂಧುಗಳನ್ನ, ಸಹೋದರರನ್ನೊಂದು ಸಾರಿ ದೃಷ್ಟಿಸಿ ನೋಡಿ. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಗುರುಕುಲವನ್ನೇ ಧ್ವಂಸ ಮಾಡುವೆಯೇ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನ ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ನೀನು ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ಕ್ಷಮಾ ಭಿಕ್ಷೆಯನ್ಯಾಚಿಸುವರು. ಮಿತ್ರರು ಪುಳಗಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶನರನೆಂದು ಹೊಗಳುವುದು. ಬಾಬಾ ಕೃಷ್ಣ, ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನ ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನ ನೆರವೇರಿಸು. ಸಂಧಿಗೆ ಸಮ್ಮತಿಸು. ಈ ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ, ಅವರ ಸಲುವಾಗಿಯೋ, ನಿಮ್ಮಗಳ ಸಲುವಾಗಿ ಕೃಷ್ಣ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕುಲಕೋಟಿಯನ್ನ ಉದ್ಧರಿಸುವ ಸಲುವಾಗಿ ನಾನಿಂದು ನಿನ್ನಲ್ಲಿಗೆ ಸಂಧಿ ಭಿಕ್ಷೆಗಾಗಿ ಬಂದಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಇದು ರಾಜ? ಪಾಂಡವರು ಜೂಜಾಡಿ ರಾಜ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಧರ್ಮ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಸರಿಯಾದ ಜೀವನ. ಧರ್ಮ ಬೇರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನಿಡುವ ಅಪಮಾನ ನನ್ನಿಂದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯರ ಧರ್ಮ, ಅರ್ಥ, ಕಾಮ, ಮೋಕ್ಷ ಹೋಗು ಜೀವನದ ಏಕೈಕ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯರೆಂದಿಗೂ ಭಯಪಡಲಾಗದು ಕೃಷ್ಣ. ದುರ್ಯೋಧನ, ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜಸೂ ಯಾಗದಲ್ಲಿ
ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಜೋರ ನಾನವನಲ್ಲ. ಯುಧಿಷ್ಠಿರನನ್ನ ಕಪಟದ್ಯೂತಕ್ಕಿಳದನ್ನ ಮರೆತೆಯ ಸಹೋದರರ ಪತ್ನಿಯನ್ನ ರಾಜಸಭೆಗೆಳೆದರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧ ಅನಂತ ಕಾಲದಲ್ಲಿಯೂ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನ ಹಿಂಬಾಲಿಸುವುದೆಂಬುದನ್ನ ಮರೆಯಬೇಡ. ಸತ್ಯವಂತರು ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸಿ ಪ್ರವೃತ್ತಿಯನ್ನೇ ತೋರಿರುವೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ವಿಷಪ್ರಾಸದ ಸರ್ಪಬಂಧ ಇವೆಲ್ಲವನ್ನು ಮರೆತೆಯಾ? ಭೀಷ್ಮ ದ್ರೋಣಾದಿ ಗುರುಜನರ ಮಾತುಗಳನ್ನ ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಆದರೆ ಇನ್ನ ಭ್ರಮೆ. ಕೆಟ್ಟರೂ ಸರಿಯೇ ಕೆಟ್ಟ ಕಡೆಯನ್ನು ಹೋಗಿ ಪಾಂಡವರನ್ನು ಕಾಡಿಗಟ್ಟಬೇಕೆಂದು ಕಟ್ಟು ಹಿಡಿದ ಕೆಚ್ಚದೆಯ ವೀರ ಕಟ್ಟಾಳು ಏ ಕೌರವೇಶ್ವರನ್ನು ಕೆಣಕಿ ಏಕೆ ಹಾಕಿನ ಕಳಲ್ಲ ನಿನ್ನ ಸತಿ ಪಾಂಡವ ಸತಿ ಪಂಚಾಲಿ ಅಂಧೇ ತೊಟ್ಟರು ಕೃಷ್ಣಾಚಲವನ್ನ ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಅದರಕ್ಕೆ ಕಾಲ್ಕರುತ್ತರೂ ಸರಿಯೇ ಕಳೆಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೆಲ್ಲ ಅಸ್ಥಿರ ರಕ್ತದ ಮೊಡವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ ಅಸ್ಥಿರಾವತಿಯ ಚಕ್ರೇಶ್ವರ ಅಭಿಮಾನ ಧರನೆಂಬ ನಾನು ಅಂದರೆ ಈ ದುರ್ಯೋಧನ ಮೊಸಳದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ ಛಲವನ್ನು ಬಿಡೆ ನೆಲವನ್ನು ಕೊಡೆ ಕೃಷ್ಣ. ಇದೇ ನನ್ನ ಕಡೆಯ ನಿರ್ಧಾರ. ಏಳು ಮುರಗರಿಯೇ ಮಗ ಮಾಡಿ ಗೆಲ್ಲಲಿ ರಾಜ್ಯವ ಕೃಷ್ಣ. ಏಳು ಮುರಗರಿಯೇ ಮಗ ಮಾಡಿ ಗೆಲ್ಲಲಿ ರಾಜ್ಯವ ಫಲವನ್ನು ಬಿಡಬಲೆ ಕಗುದಲ್ಲಿ ಹತ್ತಲಿ ಫಲವನ್ನು ಬಿಡಬಲೆ ಕಗುದಲ್ಲಿ ಫಲವ ಬಿಡದೆ ಫಲವ ಬಿಡದೆ ಕಲವು ಕಡುವುದಿಲ್ಲವ ರಾಜ್ಯವ ಕಡೆಯ ಮಾತಿನು ನಾ ಸಾರಿ ಬೇಡು ಬಿಡುವುದಿಲ್ಲವ ರಾಜ್ಯವ ಕೊಡುವುದಿಲ್ಲವ ರಾಜ್ಯವ. ಆ ಪಾಂಡು ನನ್ನನ್ನು ಎಂದೊಡನೆ ಯುದ್ಧ ಮಾಡಿ ಹೇಳು. ಆ ಪಾಂಡು ನನ್ನನ್ನು ಎಂದೊಡನೆ ಯುದ್ಧ ಮಾಡಿ ಗೆದ್ದುಕೊಳ್ಳಲಿ ರಾಜ ನೋಡಿಕೊಳ್ಳುವೆನ. ಗೆದ್ದುಕೊಳ್ಳಲಿ ರಾಜ ನೋಡಿಕೊಳ್ಳುವೆನ. ಕೊಡುವುದಿಲ್ಲವ ರಾಜ್ಯವ ಕಡೆಯ ಮಾತಿದ್ದು ನಾ ಸಾರಿ ಕೇಳುವೆ ಬಿಡುವುದಿಲ್ಲವ ರಾಜ್ಯವ ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತು. ದುರ್ಯೋಧನ, ಈ ದರ್ಪಿತ ವಾಕ್ಯವನ್ನು ನೀನು ಎಷ್ಟು ವಸ್ತು ಸಹಿಸಬಲ್ಲೆ ಕೌರವೇಶ್ವರ? ಸಹೋದರ, ಇದು ಕೌರವರ ರೋಚ ಸಭೆಯಲ್ಲ, ಪಾಂಡುನಂದನ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದ ಪರಿಪುಷ್ಟರಾದ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ತವಾಗಿ ಕೇಳುತ್ತಿರುವರು ನೋಡು. ಸಮಯ ದೊರಕಿದರೆ ಅಂತಹ ದ್ರೋಹ ಚಿಂತನೆಗೂ ಹೆದರತಕ್ಕವರಲ್ಲ. ಇಲ್ಲಿ ಒಂದು ಕ್ಷಣವೋ ಇರಕೂಡದು. ನೋಡೇವಣ್ಣ, ಸರಿಯಾಗಿ ಹೇಳಿದ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆಯಲಿ ಹೋಗೋಣ.